dear children, welcome back to online classes from Samuels. Light reflection and refraction ಅಂತ ಚಾಪ್ಟರ್ ನ ನೋಡ್ತಾ ಇದ್ವಿ. ಅದು ಕೂಡ ಗೊತ್ತಿದೆ ನಿಮಗೆ. ಫೇಮಸ್ ಮಿರರ್ ಫಾರ್ಮುಲಾ ಏನದು? 1/f = 1/v + 1/u. ಇದ್ರ ಮೇಲೆ ನ್ಯೂಮರಿಕಲ್ಸ್ ಅನ್ನ ಮಾಡಿದೀವಿ ಆಲ್ರೆಡಿ. Then we have one more formula, magnification, that is equal to hi/ho. hi ಅಂದ್ರೆ height of the image, ho ಅಂದ್ರೆ height of the object. ಅದು ಕೂಡ ಗೊತ್ತಿದೆ. Then this is also equivalent to -v/u. ಈ ಎರಡು ಫಾರ್ಮುಲಾಗಳನ್ನ ಮಿಕ್ಸ್ ಮಾಡಿ ದಿಸ್ ಪ್ಲಸ್ ದಿಸ್ ಇವೆರಡನ್ನು ಮಿಕ್ಸ್ ಮಾಡಿ ಇವತ್ತು ನ್ಯೂಮರಿಕಲ್ಸ್ ಗಳನ್ನ ಮಾಡಬೇಕು. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅವನ್ನ ಎಲ್ಲವನ್ನು ಮಿಕ್ಸ್ ಮಾಡಿ ಕೇಳಿರ್ತಾರೆ. ನಾಟ್ ಓನ್ಲಿ ದಿಸ್ ಫಾರ್ಮುಲಾ ಆರ್ ದಟ್ ಫಾರ್ಮುಲಾ, ಎರಡನ್ನೂ ಮಿಕ್ಸ್ ಮಾಡಿ ನ್ಯೂಮರಿಕಲ್ ಫ್ರೇಮ್ ಮಾಡಿರ್ತಾರೆ. ಸೊ ಅದರ ಸಲುವಾಗಿ ಎರಡನ್ನೂ ಮಿಕ್ಸ್ ಮಾಡಿ ಯಾವ ರೀತಿ ನ್ಯೂಮರಿಕಲ್ಸ್ ಬರ್ತಾರೆ ಹೇಳ್ಕೊಡ್ತೀನಿ. ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಎಲ್ಲರೂ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೊಳ್ತೀರಾ. ನಾನು ಕೊಟ್ಟಿರುವಂತ ಕ್ವಶನ್ ಗಳನ್ನ ಬರ್ಕೊಂಡು ಆನ್ಸರ್ ಗಳನ್ನ ಮಾಡೋಕೆ ಕಲಿತೀರಾ. ಓಕೆ, ಬರ್ಕೊಳ್ಳಿ. ಏನಿದೆ ಒಂದನೇ ಕ್ವಶನ್? an object of height 10 centimeter is placed in front of a concave mirror at a distance of 40 centimeter. Okay, if focal length of mirror is 10 centimeter, find magnification, okay, and also find height of the image. ಈ ರೀತಿಯ ಕ್ವಶನ್ ಕೇಳಿದ್ದಾರೆ. ಓಕೆ, ಬರ್ಕೊಂಡಿದ್ದಾರೆ ಎಲ್ಲರೂ. ಬರ್ಕೊಂಡಾದ್ಮೇಲೆ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕಂತ ನೋಡಿ. ಬಾರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅದು. ಫಸ್ಟ್ ಆಫ್ ಆಲ್ ನೀವು ಪ್ರಾಕ್ಟೀಸ್ ಮಾಡುವಾಗ ಏನೇನ್ ಡೇಟಾ ಇದೆ ಅದನ್ನ ಡಯಾಗ್ರಾಮೆಟಿಕಲಿ ಬರೆಯೋಕೆ ಟ್ರೈ ಮಾಡಿ. ಯಾವ ಮಿರರ್ ಅಂತ ಹೇಳಿದಾರೆ ಅವರು? ಇಲ್ಲಿ ನೋಡಿ, ಕಾನ್ಕೇವ್ ಮಿರರ್ ಅಂತ ಹೇಳಿದ್ದಾರೆ. ಓಕೆ, ಕಾನ್ಕೇವ್ ಮಿರರ್ ಬರೋದು ನೋಡೋಣ. ಇಲ್ಲಿ ಈ ರೀತಿಯಾಗಿ ಒಂದು ಕಾನ್ಕೇವ್ ಮಿರರ್ ಇದೆ. Okay, then I have principal axis. This is going to be pole and this is going to be focus and this is going to be center of curvature. Next, an object of height 10 centimeter. ಅಂದ್ರೆ ಈ ಆಬ್ಜೆಕ್ಟ್ ಇದೆಯಲ್ಲ, ಈ ಆಬ್ಜೆಕ್ಟ್ ಹೈಟ್ ಎಷ್ಟಿದೆ? 10 centimeter. ಅಂದ್ರೆ ho ಕೊಟ್ಟಿದ್ದಾರೆ ಅವರು. ho equal to ಎಷ್ಟು ಅಂತ ಹೇಳಿದ್ದಾರೆ? 10 centimeter. ಈ ರೀತಿಯಾಗಿ ಇಟ್ಟಿದ್ದೀವಿ. In front of a concave mirror at a distance of 40 centimeter. ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ? ಇದು 40 centimeter ಇದೆ. ನಿಜಾನಾ? ಆಮೇಲೆ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ತಗೋತೀವಲ್ಲ, ಇದನ್ನ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಾ? ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ ಅದನ್ನ. ಡೈರೆಕ್ಷನ್ ಆಫ್ ಲೈಟ್ ಅಂತ ಹಿಂಗಿದೆ, ಈ ರೀತಿ ಬರ್ತಾ ಇದೆ. ಬಟ್ ನಾನು ಅಪೋಸಿಟ್ ಮೆಷರ್ ಮಾಡಿದ್ದೀನಿ. ಅದ್ರ ಸಲುವಾಗಿ ಏನಾಗುತ್ತಿದ್ದು -40 centimeter. ಆಮೇಲೆ ಇದಂತರೂ ಪ್ಲಸ್ ಅಂತ ಇದ್ದೇ ಇದೆ, ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ. ಓಕೆ, ನೆಕ್ಸ್ಟ್ ಅಟ್ ಡಿಸ್ಟೆನ್ಸ್ ಆಫ್ 40 centimeter ಅಂತ ಈ ಫೋಕಲ್ ಲೆಂತ್ ಆಫ್ ಮಿರರ್ ಇಸ್ 10 centimeter. ಅಂದ್ರೆ ಫೋಕಲ್ ಲೆಂತ್ ಎಷ್ಟಿದೆ? 10 centimeter. ಅಂದ್ರೆ ಇಲ್ಲಿರುವಂತ ಫೋಕಲ್ ಲೆಂತ್ ಇದೇನಿದೆ 10 centimeter ಇದೆ ಅಂತ ಹೇಳ್ತಿದ್ದಾರೆ. ಇದು ಪ್ಲಸ್ ಮೈನಸ್ ಉಲ್ಟಾ ತಗೊಂಡಿದೀವಲ್ಲ, ಅದಕ್ಕೋಸ್ಕರ ಫೋಕಲ್ ಲೆಂತ್ ಏನಾಗುತ್ತೆ? -10 centimeter. ಯಾವತ್ತು ನೋಡಿ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ನೆಗೆಟಿವ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಬಹುದು, ನೆಗೆಟಿವ್ ಇರಬೇಕು. ಓಕೆ, ನೆಕ್ಸ್ಟ್ ಈಗ ಏನ್ ಕೇಳ್ತಿದ್ದಾರೆ? ಫೈಂಡ್ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಫೈಂಡ್ ಹೈಟ್ ಆಫ್ ದ ಇಮೇಜ್. ಸೊ hi is equal to ಕ್ವೆಶ್ಚನ್ ಮಾರ್ಕ್. ಅಂದ್ರೆ hi ಗೊತ್ತಿಲ್ಲ ನಮಗೆ, ಅದನ್ನು ಕೂಡ ಕಂಡುಹಿಡಿಯಬೇಕು. ಮ್ಯಾಗ್ನಿಫಿಕೇಶನ್ ಕೇಳಿದಾರೆ. ಮ್ಯಾಗ್ನಿಫಿಕೇಶನ್ ಬೇಕಂದ್ರೆ ನಮಗೆ ಏನ್ ಬೇಕು? ಒಂದೇ ಫಾರ್ಮುಲಾ ಏನಿದೆ? hi/ho ಇದೆ. ho ಅಂತೂ ಇದೆ ನಮಗೆ, ಬಟ್ hi ಇದೆಯಾ? ಇಲ್ಲ. ಆದ್ರೆ ಈ ಫಾರ್ಮುಲಾ ನಾನು ಯೂಸ್ ಮಾಡಕ್ ಬರೋದಿಲ್ಲ ಈಗ. Are you getting my point? Next ಇನ್ನೊಂದು ಫಾರ್ಮುಲಾ ಇದೆ, ಏನದು? -v/u ಅಂತ ಈ ರೀತಿ ಫಾರ್ಮುಲಾ ಇದೆ. u ಇದೆಯಾ? ಆಫ್ ಕೋರ್ಸ್ ಇದೆ, u ಇದೆ. ಆಮೇಲೆ v ಇದೆಯಾ? ಇಲ್ಲ. v ಕಂಡುಹಿಡಿಯಬಹುದಾ? ಕಂಡುಹಿಡಿಯಬಹುದು. ಹೆಂಗ್ ಕಂಡುಹಿಡಿಯೋದು v ನ? 1/f is equal to ಹೇಳಿ ನೋಡೋಣ. 1/f is equal to 1/v + 1/u ಅಂತ ಫಾರ್ಮುಲಾ ಇದೆ. ಇದರಿಂದ v ಕಂಡುಹಿಡಿಯಬಹುದು ನಾವು, ಯಾಕಂದ್ರೆ f ಮತ್ತೆ u ಗಳು ಗೊತ್ತು ನನಗೆ. ಓಕೆ, ಸೊ 1/f ಅಂದ್ರೆ ಏನಿದೆ? -10 is equal to 1/v plus 1/u ಅಂದ್ರೆ ಏನಿದೆ? -40. as usual ಹಂಗೆ ಇರಲಿ ಅದು. ನೆಕ್ಸ್ಟ್ 1/-10 is equal to 1/v minus 1/40. ಇದನ್ನು ಬರ್ಕೊಂಡಾದ್ಮೇಲೆ 1/v is equal to ಇದಂದ್ರೂ -1/10 ಅಂದ್ರೂ ಇದ್ದೇ ಇದೆ. ಇಲ್ಲಿ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? +1/40 ಆಗುತ್ತೆ. ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ನೀವು. ಮಾಡಿದ ತಕ್ಷಣ LCM ಏನು ಬರುತ್ತೆ? 40. So that's why 10 4s are then 41s are. -1 into 4 is -4, then +1. So 1/v is equal to ಬಂತು. So 1/v is equal to ಏನು ಬರುತ್ತೆ ಇಲ್ಲಿ? -3/40 ಅಂತ ಬಂತು. ನಮಗೆ 1/v ಬೇಕಾಗಿಲ್ಲ, ನಮಗೇನು ಬೇಕು? v is equal to ಏನಾಗುತ್ತೆ ಈಗ? -40/3 centimeter. ಮುಗಿದೋಯ್ತು. ಇದೇ ಏನು? ದಿಸ್ ಇಸ್ ಇಮೇಜ್ ಡಿಸ್ಟೆನ್ಸ್. ಬಟ್ ನಮ್ಗೆ ಇದು ಬೇಕಾಗಿಲ್ಲ. ನಮಗೇನು ಕೇಳಿದ್ದಾರೆ ಅವರು? ಮ್ಯಾಗ್ನಿಫಿಕೇಶನ್ ಕೇಳಿದ್ದಾರೆ. ಅರ್ಥ ಆಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಮ್ಯಾಗ್ನಿಫಿಕೇಶನ್. ಸೊ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಫಾರ್ಮುಲಾ ಏನು? hi/ho ಇದೆ, ಬಟ್ hi ನಮಗೆ ಗೊತ್ತಿಲ್ಲ ಈಗ.
ವಿ ಬಂತ ಯು ಬಂತ, ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಮೈನಸ್ ಬ್ರಾಕೆಟ್ ವಿ ಡಿವೈಡೆಡ್ ಬೈ ಯು ಅಂತ ಬರೀತೀನಿ. ನೋಡಿ ಅಬ್ಸರ್ವ್ ಮಾಡಿ ಸೈನ್ ಗಳನ್ನ, ಏನಾಗುತ್ತೆ ನೋಡಿ ಮೈನಸ್ ಬರದ್ನ ಬರೋದು ಬ್ರಾಕೆಟ್ ಅಲ್ಲಿ. ವಿ ಅಂದ್ರೆ ಏನಿದೆ ಇಲ್ಲಿ ಮೈನಸ್ 40 ಡಿವೈಡೆಡ್ ಬೈ 3 ಅಂತ. ವಿ ಅಂದ್ರೆ ಏನಿದೆ ಮೈನಸ್ 40 ಡಿವೈಡೆಡ್ ಬೈ 3 ಅಂತ ಬಂದಿದೆ, ಅದನ್ನ ಬರೀತೀನಿ. ಡಿವೈಡೆಡ್ ಬೈ ಯು ಅಂದ್ರೆ ಏನಂತ ಇದೆ, ಯು ಬಂದಿದ್ದು ನಮಗೆ ಏನಿದೆ ಅದು ಮೈನಸ್ 40 ಅಂತ ಇದೆ, ಮೈನಸ್ 40. ನಿಜಾನ ಈ ರೀತಿ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಕ್ ಬರುತ್ತಾ ನಿಮಗೆ? ಏನು ಬರಲ್ಲ. ನೋಡ್ಬೇಕು ಏನಿದೆ ಅಂತ ಹೇಳಿ ಹೆಂಗ್ ಮಾಡಿದೀನಿ ಇದನ್ನ ಈ ರೀತಿಯಾಗಿ ಬರ್ಕೋತೀನಿ ಬೇಕಂದ್ರೆ ಇನ್ನೂ ಈಸಿ ಆಗ್ಲಿ ಅಂತ. ಮೈನಸ್ 40 ಡಿವೈಡೆಡ್ ಬೈ 3 ಇದೆಯಾ, ಇದು ಡಿವೈಡೆಡ್ ಬೈ ಮೈನಸ್ 40 ಹಿಂಗ್ ಬರೀಬಹುದಾ? ಡಿವೈಡೆಡ್ ಬೈ ಮೈನಸ್ 40 ಅಂತ ಆಫ್ ಕೋರ್ಸ್ ಬರೀಬಹುದು. ನಾವು ಯಾಕೆ ಬರೆಯಕ್ಕಾಗೋದಿಲ್ಲ? ಇದು ಕೂಡ ಕರೆಕ್ಟ್ ಆಗುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಬರೀತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ನೆಕ್ಸ್ಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಬ್ರಾಕೆಟ್ ಮೈನಸ್ 40 ಡಿವೈಡೆಡ್ ಬೈ 3 ಆಯ್ತು, ಇಂಟು ಏನಾಗುತ್ತೆ ಇದು 1 ಡಿವೈಡೆಡ್ ಬೈ ಮೈನಸ್ 40 ಆಗುತ್ತೆ. 1 ಡಿವೈಡೆಡ್ ಬೈ ಮೈನಸ್ 40 ಡಿವೈಡೆಡ್ ಬೈ ಇದೆಲ್ಲ ಅದನ್ನ ಉಲ್ಟಾ ಮಾಡಬೇಕು, ಡಿವೈಡೆಡ್ ಬೈ ಇದು. ನೆಕ್ಸ್ಟ್ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್, 40 40 ಕ್ಯಾನ್ಸಲ್. ಕ್ಯಾನ್ಸಲ್ ಆದ ತಕ್ಷಣ ಏನ್ ಬರುತ್ತೆ, ಹೊರಗಡೆ ಅಂದ್ರೆ ಮೈನಸ್ ಆಸ್ ಯೂಶುವಲ್ ಇದ್ದಂಗಿದೆ, ಮೇಲ್ಗಡೆ ಎಲ್ಲ 1 ಉಳಿದಿದೆ, ಸೊ ಏನು ಬಂತು 1 ಡಿವೈಡೆಡ್ ಬೈ 3. ಸೊ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಏನು ಬಂತು ಮೈನಸ್ 1 ಬೈ 3. ಮ್ಯಾಗ್ನಿಫಿಕೇಶನ್ ಕೇಳಿದ್ರೆ ಅದು ಕೂಡ ಆನ್ಸರ್ ಬಂತು ನಮಗೆ ಇಲ್ಲಿ ಮ್ಯಾಗ್ನಿಫಿಕೇಶನ್. Are you getting my point what I am trying to say? ಮೈನಸ್ 1 ಬೈ 3 ಅಂತ ನಮಗೆ ಮ್ಯಾಗ್ನಿಫಿಕೇಶನ್ ಬಂದಿದೆ, ಅದೇನ್ ಬಂದಿದೆ ಅದನ್ನ ಇಟ್ಬಿಡೋದು. ಬಟ್ ಮುಂದಿಂದ ಅಬ್ಸರ್ವ್ ಮಾಡಿ ಏನಿದೆ ಅಂತ ಹೇಳಿ. ಮುಂದಿನ ಏನಿದೆ ಅಂದ್ರೆ ನಮ್ಗೆ ಏನ್ ಕೇಳಿದಾರೆ ಅಂದ್ರೆ ಹೈಟ್ ಆಫ್ ದ ಇಮೇಜ್ ಕೂಡ ಕೇಳಿದ್ದಾರೆ. ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಯಕ್ಕೆ ಒಂದೇ ಒಂದು ಫಾರ್ಮುಲಾ, ಏನದು m is equal to hi divided by hu. hi divided by hu. m ಅಂದ್ರೆ ಬಂದಿದೆ ಏನದು ಮೈನಸ್ 1 ಬೈ 3. ಮೈನಸ್ 1 ಬೈ 3 is equal to hi ಅಂದ್ರೆ ನಮ್ಗೆ ಗೊತ್ತಿಲ್ಲ, hi divided by hu ಅಂದ್ರೆ ಗೊತ್ತಿದೆ, ಎಷ್ಟಿದೆ ಅದು 10 ಸೆಂಟಿಮೀಟರ್ ಅಂತ ಇದೆ. ಸೊ ಅದಕ್ಕೋಸ್ಕರ hi is equal to ಏನಾಗುತ್ತೆ, hi ಅಂದ್ರೆ ಇರಲಿ 10 ಈ ಕಡೆ ಕಳಿಸ್ಬಿಡಿ. ಸೊ ಮೈನಸ್ 10 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಇಷ್ಟೇ ಇಟ್ಬಿಡಿ. ಹೈಟ್ ಆಫ್ ದ ಇಮೇಜ್ ಇಸ್ ಮೈನಸ್ 10 ಡಿವೈಡೆಡ್ ಬೈ 3 ಸೆಂಟಿಮೀಟರ್. ಅಥವಾ ಅದನ್ನ ಕ್ಯಾನ್ಸಲ್ ಮಾಡಿ 3 1s 3 3s 3.33 ಅಂತ ಮಾಡಿ ಮೈನಸ್ 3.33 ಸೆಂಟಿಮೀಟರ್ ಅಂತ ಬರುತ್ತೆ. ಅಥವಾ ಇಷ್ಟಕ್ಕೆ ಬಿಟ್ಟರು ಕೂಡ ಪರವಾಗಿಲ್ಲ. ಓಕೆ, ಸೊ ಈ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ನಿಮಗೆ 3 ವಿಷಯಗಳು ಗೊತ್ತಿರಬೇಕು. ಒಂದೇದು ಸೈನ್ ಕನ್ವೆನ್ಷನ್, ಹೆಂಗ್ ಪಾಸಿಟಿವ್ ತಗೋಬೇಕು, ಹೆಂಗ್ ನೆಗೆಟಿವ್ ತಗೋಬೇಕು. ಇನ್ನೊಂದು ಎರಡನೇದು ಏನ್ ಗೊತ್ತಿರಬೇಕು ನಿಮಗೆ, ಮಿರರ್ ಫಾರ್ಮುಲಾ 1/f is equal to 1/v plus 1/u ಗೊತ್ತಿರಬೇಕು. ನೆಕ್ಸ್ಟ್ ಮೂರನೇದು ಇನ್ನೊಂದು ಏನ್ ಗೊತ್ತಿರಬೇಕು, m is equal to hi by hu equal to minus v bracket v divided by u ಅನ್ನುವಂತ ಫಾರ್ಮುಲಾ ಕೂಡ ಗೊತ್ತಿರಬೇಕು. ಈ 3 ವಿಷಯಗಳ ಬಗ್ಗೆ ನಿಮಗೆ ನಾಲೆಜ್ ಇದ್ರೆ ಈ ಕ್ವಶನ್ ಅನ್ನ ನೀವು ಮಾಡಕ್ಕೆ ಸಾಧ್ಯ ಆಗುತ್ತೆ. ಏನು ವರಿ ಆಗ್ಬೇಡಿ, ನಿಧಾನಕ್ಕೆ ಮಾಡ್ತಾ ಹೋಗಿ, ಎಲ್ಲ ತಾನೇ ಬರಕ್ ಶುರು ಆಗುತ್ತೆ. ಒಂದೇ ಪ್ರಾಬ್ಲಮ್ ಇದೆ, ಭಯ ಪಡೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಮಾಡಿ. ಏನಿದೆ ನೋಡಿ ನೆಕ್ಸ್ಟ್ ಕ್ವಶನ್ ಬರೀತೀನಿ. ಏನ್ ಬರೀತೀನಿ ಅಂದ್ರೆ an object of height, ನೀವೇ ಮಾಡಬೇಕು, an object of height 20 centimeter is placed in front of a convex mirror, of focal length, let me take it as 25 centimeter at a distance of 50 centimeter. Find, ಈಗ ಕೇಳಿದ್ದಾರೆ ಫೈಂಡ್, ನೋಡಿ ಇದು ಈಸಿ ಆಗುತ್ತೆ. ಇನ್ನೊಂದು ಫೈಂಡ್ ಇಮೇಜ್ ಡಿಸ್ಟೆನ್ಸ್, ಒಂದನೇ ಕ್ವಶನ್ ಕೇಳಿದ್ದಾರೆ, ಏನ್ ಕೇಳಿದ್ದಾರೆ ಫೈಂಡ್ ಇಮೇಜ್ ಡಿಸ್ಟೆನ್ಸ್. ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಕೇಳ್ತಿದ್ದಾರೆ, ಫೈಂಡ್ ಮ್ಯಾಗ್ನಿಫಿಕೇಶನ್. ಎರಡನೇ ಕ್ವಶನ್ ಏನ್ ಕೇಳಿದ್ದಾರೆ, ಮ್ಯಾಗ್ನಿಫಿಕೇಶನ್ ಅನ್ನ ಕಂಡುಹಿಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ಕೇಳ್ತಿದ್ದಾರೆ, ವಾಟ್ ಇಸ್ ದ ಥರ್ಡ್ ಕ್ವಶನ್ ಇಸ್ ಹೈಟ್ ಆಫ್ ಇಮೇಜ್. ಫೈಂಡ್ ಹೈಟ್ ಆಫ್ ಇಮೇಜ್. ನೋಡಿ ನೀವು ಡಯಾಗ್ರಾಮ್ ಬರ್ಕೊಂಡು ಟ್ರೈ ಮಾಡಿ, ಇದು ಹೋದ್ ಪ್ರಾಬ್ಲಮ್ ಗಿಂತ ಫಸ್ಟ್ ಪ್ರಾಬ್ಲಮ್ ಗಿಂತ ಇನ್ನೂ ಈಸಿಯಾಗಿ ನಿಮಗೆ ಸಾಲ್ವ್ ಮಾಡಕ್ ಬರುತ್ತೆ. 2 ಪ್ರಾಬ್ಲಮ್ 3 ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಕ್ಲಾಸ್ ಅಲ್ಲಿ, ಬಟ್ ಫುಲ್ ನೀಟ್ ಆಗಿ ಯಾವ ರೀತಿಯಾಗಿ ತಗೋಬೇಕಂತ ಗೊತ್ತು ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳು ಬರಕ್ಕೆ ಶುರು ಆಗ್ತವೆ. ಏನಿದೆ ನೋಡಿ ಇಲ್ಲಿ, an object of height 20 centimeter is placed in front of a convex mirror ಅಂತ ಹೇಳಿದ್ದಾರೆ. ಅಂದ್ರೆ ಒಂದನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ, an object of height 20 centimeter ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಇಕ್ವಲ್ ಟು ಏನಾಗುತ್ತೆ 20 ಸೆಂಟಿಮೀಟರ್. ಇದು ಪ್ಲಸ್ ಮೈನಸ್, ಪ್ಲಸ್ ಇರಬೇಕು. ಇದು ಯಾಕೆ ಪ್ಲಸ್ ಇರಬೇಕು ಹೇಳಿ, ಇದು ಯಾಕಂದ್ರೆ ಮೇಲ್ಗಡೆ ಇಟ್ಟಿರ್ತೀವಿ ಆಬ್ಜೆಕ್ಟ್ ಅನ್ನ. ನೆಕ್ಸ್ಟ್ ಇನ್ ಫ್ರಂಟ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂಥ್ 25 ಸೆಂಟಿಮೀಟರ್. ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಂದ್ರೆ ಗೊತ್ತಲ್ಲ, ಈ ರೀತಿಯಾಗಿ ಕಾನ್ವೆಕ್ಸ್ ಮಿರರ್ ಇದೆ, ಈ ರೀತಿಯಾಗಿ ಕಾನ್ವೆಕ್ಸ್ ಮಿರರ್. ಆಮೇಲೆ ಈ ರೀತಿಯಾಗಿ ಹಿಂಗಿದೆ, ಇದು ಹೋಲ್ ಇದೆ, ಆಮೇಲೆ ಈ ಕಡೆ ಫೋಕಸ್ ಇದೆ, ಇದ್ರದ್ದು ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಇದೆ, ಇದು ಕಾನ್ವೆಕ್ಸ್ ಮಿರರ್. ಓಕೆ, ಇನ್ ಫ್ರಂಟ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂಥ್ 25 ಸೆಂಟಿಮೀಟರ್. ಅಂದ್ರೆ ಈ ಫೋಕಲ್ ಲೆಂಥ್ ಎಷ್ಟಿದೆ 25 ಸೆಂಟಿಮೀಟರ್ ಇದೆ. ಇದು ಪ್ಲಸ್ ಮೈನಸ್ ನೋಡೋಣ ಮತ್ತೆ. ಆಫ್ ಫೋಕಲ್ ಲೆಂಥ್ 25 ಸೆಂಟಿಮೀಟರ್ at a distance of 50 ಸೆಂಟಿಮೀಟರ್. ಅಂದ್ರೆ ಈ ಕಡೆ ಆಬ್ಜೆಕ್ಟ್ ಇಲ್ಲಿ ಇಟ್ಟಿರ್ತೀವಿ, ಈ ಆಬ್ಜೆಕ್ಟ್ ಹೈಟ್ ಅಂದ್ರೆ ಗೊತ್ತಿದೆ ನಿಮಗೆ, ಏನದು HO equal to ಕೊಟ್ಟಿದ್ದಾರೆ. ಇದು ಡಿಸ್ಟೆನ್ಸ್ ಇದೆ at a distance of 50 ಸೆಂಟಿಮೀಟರ್. ಅಂದ್ರೆ ಇದು u ಡಿಸ್ಟೆನ್ಸ್ ಇದೆ 50 ಸೆಂಟಿಮೀಟರ್ u ಅನ್ನುವಂಥದ್ದು. ಇದು ಪ್ಲಸ್ ಮೈನಸ್ ನೋಡ್ಕೋಬೇಕು ಏನಿದೆ ಅಂತ ಹೇಳಿ. ಓಕೆ, ಆಮೇಲೆ ಏನ್ ಕೇಳ್ತಿದ್ದಾರೆ ಅವರು, ದೇ ಆರ್ ಆಸ್ಕಿಂಗ್ ಯು ಇಮೇಜ್ ಡಿಸ್ಟೆನ್ಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂಡ್ ದೇ ಆರ್ ಆಸ್ಕಿಂಗ್ ಯು ಮ್ಯಾಗ್ನಿಫಿಕೇಶನ್, ದೇ ಆರ್ ಆಸ್ಕಿಂಗ್ ಯು ಹೈಟ್ ಆಫ್ ದ ಇಮೇಜ್.
ಇಷ್ಟು ಕೇಳಿದಾರ ನೋಡಿ. ರೇ ಆಫ್ ಲೈಟ್ ಅಂದ್ರೆ ಹಿಂಗ್ ಹೋಗುತ್ತಾ, ಹಿಂಗ್ ಹೋಗಿದ್ದಕ್ಕೆ ಅಪೋಸಿಟ್ ಡಿಸ್ಟೆನ್ಸ್ ಮಾಡಿದ್ವಿ, ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ -50 ಸೆಂಟಿಮೀಟರ್, ಅದೊಂದು ಫಿಕ್ಸ್. ಆಮೇಲೆ ಫೋಕಲ್ ಅಂತ ಇದೆಯಲ್ಲ, ಡೈರೆಕ್ಷನ್ ಆಫ್ ಲೈಟ್ ಹೇಗಿದೆ ಹಂಗೆ ಮೆಜರ್ ಮಾಡ್ತಿದ್ವಿ, ಅದಕ್ಕೆ ಫೋಕಲ್ ಅಂತ ಏನಾಗುತ್ತೆ 25 ಸೆಂಟಿಮೀಟರ್. ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಕ್ವಲ್ ಟು ಏನಾಯ್ತು -50 ಸೆಂಟಿಮೀಟರ್, ಫೋಕಲ್ ಅಂತ ಏನಾಯ್ತು 25 ಸೆಂಟಿಮೀಟರ್. ಆಸ್ ಯೂಶುವಲ್ 25 ಸೆಂಟಿಮೀಟರ್ ಬಂದೇ ಬರಬೇಕು, ಇದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ 20 ಸೆಂಟಿಮೀಟರ್, ಅದು ಇದೇ ಇದೆ. ಮಾಡಿ ಕಂಡುಹಿಡಿರಿ. ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಿಯೋಕೆ ಗೊತ್ತಿದೆಯಲ್ಲ ಫಾರ್ಮುಲಾ, ಮಿರರ್ ಫಾರ್ಮುಲಾ ಏನದು 1/f = 1/b + 1/u. ಅದು ಯೂಸ್ ಮಾಡ್ಕೊಳ್ತೀರಾ. 1/f ಅಂದ್ರೆ ಏನಿದೆ 25 ಆಸ್ ಯೂಶುವಲ್ = 1/b + 1/u ಅಂದ್ರೆ ಏನಿದೆ u is going to be -50. ಕರೆಕ್ಟ್. ಆಮೇಲೆ 1/b = ಏನಾಗುತ್ತೆ ಇದು 1/25 ಇದೆ. ಆಮೇಲೆ ಇದು ಪ್ಲಸ್ ಇಂಟು ಮೈನಸ್, ಇದು ಮೈನಸ್ ಆಗಿರುತ್ತೆ. ಬೇಕಾದ್ರೆ ಬರ್ಕೊಳ್ಳಿ, ಅದನ್ನ ಟೋಟಲ್ ಆಗಿ ಬರ್ಕೊಂಡು ಸಾಲ್ವ್ ಮಾಡಿ. 1/25 = 1/b - 1/50 ಅಂತ ಆಗಿದೆ. ಇದು ಆದ ತಕ್ಷಣ ಮುಂದೆ ಬರೋದು ಏನ್ ಮಾಡ್ತೀರಾ, then you are going to take it as 1/b = 1/25 + 1/50. ಯಾಕಂದ್ರೆ ಇದೆಲ್ಲ ಹಿಡಿದು ಈ ಕಡೆ ಕಳಿಸಿ. So 1/b = I am going to get LCM as 50, 25 2s are then 51s are. So 2 + 1 is 3. 1/b = 3/50 ಬಂತು. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ v. v = ಏನಾಗುತ್ತೆ 50/3 ಸೆಂಟಿಮೀಟರ್. ಮುಗಿದೋಯ್ತು, ಇದು ಪ್ಲಸ್ ಬಂತು. ಯಾಕಂದ್ರೆ ಈ ಕೇಸಲ್ಲಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಈ ಕಡೆ ಫಾರ್ಮ್ ಆಗುತ್ತೆ, ಪ್ಲಸ್ ಬಂದಿದೆ ಅಂದ್ರೆ. ನಾವೆಲ್ಲ ನೋಡಿದೀವಿ ಕಾನ್ವೆಕ್ಸ್ ಮಿರರ್ ಇಮೇಜ್ ಫಾರ್ಮೇಷನ್ ನೋಡಿದ್ವಿ, ಈ ಕಡೆ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಿದೆ ನಮಗೆ. ಕರೆಕ್ಟಾ. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಕೇಳಿದ್ದಾರೆ. ಮ್ಯಾಗ್ನಿಫಿಕೇಶನ್ = ಫಾರ್ಮುಲಾ ಏನಿದೆ -(v/u) ಅಂತ ಇದೆ. ಇದಂತೂ ಇದ್ದೇ ಇದೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಮೈನಸ್ ಅಂತ ಬರೀರಿ ಬ್ರಾಕೆಟ್ ಅಲ್ಲಿ. v ಅಂದ್ರೆ ಏನಿದೆ 50/3, 50/3 v ಅಂದ್ರೆ ಡಿವೈಡೆಡ್ ಬೈ u ಅಂದ್ರೆ ಏನಿದೆ u is going to be -50. ಇಲ್ಲಿ -50 ಅಂತ ಈ ರೀತಿ ಬರೀತೀವಿ ನಾವು. ಬರೋದು ಟೋಟಲ್ ಬ್ರಾಕೆಟ್ ಅನ್ನ ಕಂಪ್ಲೀಟ್ ಮಾಡ್ತೀವಿ. ಕರೆಕ್ಟಾ. ಗೊತ್ತಾಗ್ತಿದೆ ಇದು ಯಾವ ರೀತಿಯಾಗಿ ಬರೆದಿದ್ದೀನಿ ಅಂತ ಹೇಳಿ. ನಿಮ್ಗೆ ಈಸಿ ಆಗಲ್ಲ ಈ ರೀತಿ ಬರೆದಿದ್ದೀನಿ, ಇಲ್ಲ ಕೆಳಗಡೆ ಬರೀತಾ ಇದೆ. ಎರಡೂ ಒಂದೇ, ಮುದ್ದು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. v ಅಂದ್ರೆ 50/3 ಇದೆಯಾ, all divided by -50 ಆಗುತ್ತೆ. ಅದನ್ನ ಈ ರೀತಿ ಬರೆದಿದ್ದೀನಿ ಈಸಿ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ಏನಾಗುತ್ತೆ m = ಮೈನಸ್ ಬ್ರಾಕೆಟ್ 50/3 into 1/-50. 1/-50 ನೋಡಿ, ಇಲ್ಲಿ ಪ್ಲಸ್ ಇದೆ. ಈಗ ಇದೇನು ಕ್ಯಾನ್ಸಲ್ ಮಾಡಂಗಿಲ್ಲ. ಈ 50 ಮತ್ತೆ ಈ 50 ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ m = ಮೈನಸ್ ಅಂದ್ರೆ ಹೊರಗಡೆ ಇದೆ, ಬ್ರಾಕೆಟ್ ಒಳಗಡೆ ಏನು ಉಳಿದಿದೆ ನೋಡಿ, ಮೇಲ್ಗಡೆ ಅಂದ್ರೆ 1 ಇದೆ, ಕೆಳಗಡೆ ಏನು ಉಳಿಯುತ್ತೆ ಇಲ್ಲಿ 3 ಇದೆ, ಇಲ್ಲಿ ಮೈನಸ್ ಇದೆ. ಸೊ ಅದರ ಸಲುವಾಗಿ -3. 1/-, ಅಥವಾ -1/3. ಸೊ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ m = ಏನು ಬರುತ್ತೆ 1/3. m = 1/3. ಗೊತ್ತಾಗ್ತಿದೆಯಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಓಕೆ ಫೈನ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. m = 1/3 ಬಂತು. ಈಗ ಹೈಟ್ ಆಫ್ ದ ಇಮೇಜ್ ಬೇಕು. ಹೈಟ್ ಆಫ್ ದ ಇಮೇಜ್ ಅಂದ್ರೆ m = ಏನಿದೆ ಫಾರ್ಮುಲಾ hi/h. m ಅಂದ್ರೆ ಏನಿದೆ, m ಬಂದಿದೆಯಲ್ಲ ಏನದು 1/3 hi ಅಂದ್ರೆ ಗೊತ್ತಿಲ್ಲ. ಆಮೇಲೆ ho ಅಂದ್ರೆ ಎಷ್ಟಿದೆ, ho is going to be 20 ಸೆಂಟಿಮೀಟರ್. ಸೊ hi ಏನಾಗುತ್ತೆ 20/3, 20/3 ಸೆಂಟಿಮೀಟರ್. ಇಷ್ಟೇ ಇಟ್ಬಿಟ್ಟು ಅಥವಾ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ. 3 1s are 3 6 ಅಂತ ಬರುತ್ತಲ್ಲ, 3 1s are 3 6 are 18, 2 is the remaining, then 6.6 is ಅಥವಾ 6.66 ಸೆಂಟಿಮೀಟರ್. ಹೈಟ್ ಆಫ್ ದ ಇಮೇಜ್ 6. ನೋಡಿ, ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವತ್ತೂ ಏನಾಗುತ್ತೆ ಅಂದ್ರೆ 20 ಸೆಂಟಿಮೀಟರ್ ಆಬ್ಜೆಕ್ಟ್ ಹೈಟ್ ಜಾಸ್ತಿ ಇದೆ, ಇಮೇಜ್ ಚಿಕ್ಕದು ಫಾರ್ಮ್ ಆಗುತ್ತೆ. ನಿಮಗೆ ಇದು 20 ಸೆಂಟಿಮೀಟರ್, ಬಟ್ ಇಲ್ಲಿ ಏನು ಬರುತ್ತೆ 6.66 ಸೆಂಟಿಮೀಟರ್. ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡಿ ಸ್ವಲ್ಪ, ಅದರಲ್ಲಿ ಕೂಡ ನಿಮಗೆ ಅರ್ಥ ಆಗೋಕೆ ಶುರು ಆಗುತ್ತೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಬಾರಿ ಸಿಂಪಲ್ ಇದೆ. ಒಂದೆರಡು ಪ್ರಾಕ್ಟೀಸ್ ಪ್ರಾಬ್ಲಮ್ ಕೊಡ್ತೀನಿ. ಇದ್ರ ಮೇಲೆ ವೈಡ್ ರೇಂಜ್ ಆಫ್ ಪ್ರಾಬ್ಲಮ್ಸ್ ಇದೆ, ಸಿಕ್ಕಾಪಟ್ಟಿ. ಯಾವ ರೀತಿ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಆ ರೀತಿ ಹೊಸ ಹೊಸ ಕ್ವಶನ್ ಬರಕ್ ಶುರು ಆಗುತ್ತೆ. ಬಟ್ ನೀವು ಸದ್ಯಕ್ಕೆ ಅತಿ ಬೇಸಿಕ್ ಆಗಿರುವಂತಹ ಫುಲ್ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಮಾಡಿ ಮೊದಲು, ಆಮೇಲೆ ಮುಂದೆ ಇನ್ನೂ ಡಿಫಿಕಲ್ಟ್ ಆಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ನಾನು ಕೊಡೋಕೆ ಶುರು ಮಾಡ್ತೀನಿ. ಓಕೆ, ಲೆಟ್ ಅಸ್ ಟೇಕ್ ಒನ್ ಮೋರ್ ಕ್ವಶನ್. ಇನ್ನೊಂದು ಕ್ವಶನ್ ಅನ್ನ ತಗೊಳ್ಳೋಣ. ಏನದು? an object is placed at a distance of 60 centimeter in front of a concave mirror of focal length, let me take 20 centimeter. ಓಕೆ, ಏನ್ ಕೇಳಿದ್ದಾರೆ? ಫೈಂಡ್ ನೇಚರ್ ಆಫ್ ಇಮೇಜ್ ಅಂತ ಕೇಳಿದ್ದಾರೆ. ಅದೇ ಕ್ವಶನ್ ಏನಿದೆ, ಅದೇ ಕ್ವಶನ್, ಬಟ್ ನೇಚರ್ ಆಫ್ ಇಮೇಜ್ ಅಂತ ಹೇಳಿದ್ದಾರೆ. ಅವರು ಮ್ಯಾಗ್ನಿಫಿಕೇಶನ್ ಕೇಳಿಲ್ಲ, ಏನು ಕೇಳಿಲ್ಲ, ನೇಚರ್ ಆಫ್ ಇಮೇಜ್ ಏನಿದೆ ಅಂತ ಹೇಳಿದ್ದಾರೆ. ನೇಚರ್ ಆಫ್ ಇಮೇಜ್ ಬೇಕಾಗಿದ್ರೆ ನೀವೇನ್ ಕಂಡುಹಿಡಬೇಕು? ಮ್ಯಾಗ್ನಿಫಿಕೇಶನ್ ಕಂಡುಹಿಡಬೇಕು.
ಫೈನಲ್ ಆಗಿ ನೀವು ನೋಡಿ ಏನ್ ಕೇಳಿದ್ರೆ ಅಂತ ನೇಚರ್ ಆಫ್ ಇಮೇಜ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಬೇಕು ನಿಮಗೆ. ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಇದೆಯೋ ಪಾಸಿಟಿವ್ ಅದ್ರ ಮೇಲೆ ಡಿಸ್ಕಸ್ ಮಾಡಿದೀವಿ. ಸೊ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಫಾರ್ಮುಲಾ ಏನಿದೆ HI ಡಿವೈಡೆಡ್ ಬೈ H1 ಇದೆ. ಬಟ್ HI ಗೊತ್ತಿಲ್ಲ H1 ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ಫಾರ್ಮುಲಾ ಯೂಸ್ ಮಾಡಕ್ ಬರೋದಿಲ್ಲ. ಬಟ್ ಇನ್ನೊಂದು ಫಾರ್ಮುಲಾ ಇದೆ, ಏನದು ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಮೈನಸ್ ಬ್ರಾಕೆಟ್ V ಬೈ U ಅಂತ. ಈ ಫಾರ್ಮುಲಾ ನೋಡಿ, V ಕಂಡುಹಿಡಿಯಬೇಕು. U ಗೊತ್ತಿದೆ ನಮಗೆ, U ಕೊಟ್ಟಿದಾರಲ್ಲ ಅಟ್ ಎ ಡಿಸ್ಟೆನ್ಸ್ ಆಫ್ 60 ಸೆಂಟಿಮೀಟರ್ ಅಂದಿದ್ದಾರೆ. U ಗೊತ್ತಿದೆ ನಮಗೆ, U ಐ ಗಾಟ್ U. ಆಮೇಲೆ ಫೋಕಲ್ ಅಂತ ಇದೆಯಾ, ಫೋಕಲ್ ಅಂತ 20 ಸೆಂಟಿಮೀಟರ್ ಫೋಕಲ್ ಅಂತ ಇದೆ. ಅಂದ್ರೆ V ಕಂಡುಹಿಡಿಯಬಹುದು ನಾವು. V ಕಂಡುಹಿಡಿದ್ಬಿಟ್ರೆ ನಮಗೆ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಓಕೆ, ಗೊತ್ತಾಗ್ತಿದೆ ಹೆಂಗ ನೀವು ಫ್ಲೋ ಮಾಡ್ಬೇಕಂತ. ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಏನ್ ಕಂಡುಹಿಡಿಬೇಕು, ಅದ್ರಲ್ಲಿ ಏನ್ ಡೇಟಾ ಇದೆ, ಈ ಡೇಟಾ ಇತ್ತು, ಇದು ಫಾರ್ಮುಲಾ ಇದೆ, ಬಟ್ ಇದು ಇದೆಯಾ ನಮ್ಮ ಹತ್ರ, ಹೈಟ್ ಆಫ್ ದ ಇಮೇಜ್, ಹೈಟ್ ಆಫ್ ದ ಆಬ್ಜೆಕ್ಟ್, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಕ್ ಬರೋದಿಲ್ಲ. I have to use this formula. Okay, so ಏನ್ ಮಾಡ್ತೀರಾ ಈಗ, ಬರ್ಕೊಳ್ಳಿ, ಎಲ್ಲ ಡೇಟಾ ಬರ್ಕೊಳ್ಳಿ. An object is placed at a distance of 60 cm, ಅಂದ್ರೆ U is equal to minus 60 cm in front of a concave mirror of focal length 20 cm. ಅಂದ್ರೆ focal length ಏನಾಗುತ್ತೆ minus 20 cm. ಅಬ್ಸರ್ವ್ ಮಾಡಕ್ ಬರುತ್ತಲ್ಲ 20 cm ಕಾನ್ಕೇವ್ ಮಿರರ್ ಹೆಂಗದು, ಕಾನ್ಕೇವ್ ಮಿರರ್ ಈ ರೀತಿ ಇದೆ, ಆಮೇಲೆ ಈ ಕಡೆ ಪೋಲ್ ಇದೆ, ಫೋಕಸ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಇದೆ, ಇದು 20 cm ಇದೆ. ಆಮೇಲೆ ಆಬ್ಜೆಕ್ಟ್ ಅಂದ್ರೆ ಇಲ್ಲಿ ಇಟ್ಟಿರ್ತೀವಿ, ರೇ ಆಫ್ ಲೈಟ್ ಹಿಂಗ್ ಬರ್ತಾ ಇದೆ, ಬಟ್ ನಾವು ಅಪೋಸಿಟ್ ಮೆಜರ್ ಮಾಡ್ತಾ ಇದ್ದೀವಿ, ಅದಕ್ಕೆ -20 ಆಗಿದೆ. ಆಮೇಲೆ ಇದು ಕೂಡ ಏನಾಗಿದೆ -60 ಆಗಿದೆ ಅಂತ ಅದು ಕೂಡ ನಿಮ್ಗೆ ಗೊತ್ತು. ಈ ರೀತಿಯಾಗಿರುವಂತ ಅನಾಲಿಸಿಸ್ ಅನ್ನ ನೀವು ಮಾಡ್ತಾ ಹೋಗ್ಬೋದು. ನೀವು ಪ್ರತಿ ಸರಿ ಡಯಾಗ್ರಾಮ್ ತೆಗೆಯೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಒಂದು 4 ಸರಿ ಡಯಾಗ್ರಾಮ್ ತೆಗೀರಿ, ಆಮೇಲೆ ಪರ್ಫೆಕ್ಟ್ ಆದ್ಮೇಲೆ ಡಯಾಗ್ರಾಮ್ ತೆಗೆಯೋದನ್ನ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಈಗ 1/f is equal to ಏನಾಗುತ್ತೆ 1/v plus 1/u ಅಂತ ಆಸ್ ಯೂಶುವಲ್ ಫಾರ್ಮುಲಾ ಇದೆ. ಸೊ 1 divided by f ಅಂದ್ರೆ -20 is equal to 1/v plus 1/u ಅಂದ್ರೆ 1 divided by -60 ಆಸ್ ಯೂಶುವಲ್ ಅದು ಬಂದೇ ಬರುತ್ತೆ. ಬಂದಾದ್ಮೇಲೆ ಏನಾಗುತ್ತೆ ಈಗ 1 divided by -20 is equal to 1/v minus 1 divided by 60 ಆಯ್ತು. ನೆಕ್ಸ್ಟ್ ನಮಗೆ ಏನು ಬೇಕು, 1/v ಬೇಕು. ಸೊ 1/v ಬೇಕಂದ್ರೆ 1/v is equal to -1 divided by 20, ಆಮೇಲೆ ಮೈನಸ್ ಇದ ಕಡೆ ಹೋದ್ರೆ ಪ್ಲಸ್ 1 divided by 60 ಆಯ್ತು. ಆಮೇಲೆ LCM ಏನು ಬರುತ್ತೆ 60, then 23s, then 61s, -3 plus 1, so that is going to be -2 divided by 60. 1/v ಬಂತು. ಸೊ v is equal to ಏನಾಗುತ್ತೆ -60 divided by 2, or 60 by -2 ಬರೀರಿ, 2 1s 2 3s 30 ಬಂತು. ಸೊ v is equal to ಏನು ಬಂತು -30 ಸೆಂಟಿಮೀಟರ್ ಅಂತ ಬಂತು ನಮಗೆ ಇಮೇಜ್ ಡಿಸ್ಟೆನ್ಸ್. ಬಟ್ ನಮ್ಗೆ ಇದನ್ನ ಕೇಳಿದಾರೆ ಅವರು, ಇದನ್ನ ಕೇಳಿಲ್ಲ ಅವರು. ಅವ್ರೇನ್ ಕೇಳಿದಾರೆ ನೇಚರ್ ಆಫ್ ದ ಇಮೇಜ್. ನೇಚರ್ ಆಫ್ ದ ಇಮೇಜ್ ಅಂದ್ರೆ m ಬರೀರಿ. m is equal to ಏನಿದೆ ಮೈನಸ್ ಬ್ರಾಕೆಟ್ v divided by u ಇದೆ. ಇದಂತೂ ಆಸ್ ಯೂಶುವಲ್ ನಮ್ಗೆ ಗೊತ್ತಿದೆ. ಸೊ m ಮೈನಸ್ ಬ್ರಾಕೆಟ್ v ಅಂದ್ರೆ ಏನಿದೆ -30 ಬಂತು. ಆಮೇಲೆ u ಅಂದ್ರೆ ಏನಿದೆ, u is going to be -60 ಆಯ್ತು. ಸೊ ಮೈನಸ್ ಕ್ಯಾನ್ಸಲ್ ಆಯ್ತು, 31 32 ಸರ್. ಸೊ ಮ್ಯಾಗ್ನಿಫಿಕೇಶನ್ ಏನು ಬಂತು -1/2. m is equal to -1/2 ಅಂತ ಬಂತು. -1/2 ಬಂದಿದೆ. ಇದನ್ನ ಅನಲೈಸ್ ಮಾಡಕ್ ಬರುತ್ತಾ, m ಏನಿದೆ, ಇದು m ಏನಿದೆ ನೆಗೆಟಿವ್ ಇದೆ. m ನೆಗೆಟಿವ್ ಇದ್ರೆ ನಾನು ಹೇಳ್ಕೊಟ್ಟಿದ್ದೆ, m ನೆಗೆಟಿವ್ ಇದ್ರೆ ಇಮೇಜ್ ಹೆಂಗಿರುತ್ತೆ, ಇದು ಇನ್ವರ್ಟೆಡ್ ಇಮೇಜ್ ಇರುತ್ತೆ. ಎಸ್ ಆರ್ ನೋ, ಎಸ್ ಆರ್ ನೋ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? m is equal to ಫಾರ್ಮುಲಾ ಏನಿದೆ ಈ ಕಡೆ ಬೇಕಾದ್ರೆ ಬರುತ್ತೆ ತೋರಿಸ್ತೀನಿ. m is equal to HI divided by HO ಇತ್ತಾ. HO ಅಂದ್ರೆ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇದು ಪಾಸಿಟಿವ್ ಇದೆ, ಬಟ್ ಇದು ನೆಗೆಟಿವ್ ಆಗಬೇಕಾದ್ರೆ ಇದು ನೆಗೆಟಿವ್ ಆಗಬೇಕು. ಇನ್ವರ್ಟೆಡ್ ಇಮೇಜ್ ಕರೆಕ್ಟಾ? ಇನ್ವರ್ಟೆಡ್ ಇಮೇಜ್ ಇದ್ರೆ ಅದೇನಿರುತ್ತೆ ರಿಯಲ್ ಇಮೇಜ್ ಇರುತ್ತೆ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ m ಕಂಡುಹಿಡಿಯಿರಿ. ಮ್ಯಾಗ್ನಿಟ್ಯೂಡ್ ಆಫ್ m is equal to ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ -1/2. ಮ್ಯಾಗ್ನಿಟ್ಯೂಡ್ ಆಫ್ -1/2 ಅಂದ್ರೆ 1/2. 1/2 ಅಂದ್ರೆ ಏನಿದೆ, ಇದು ಗ್ರೇಟರ್ ದನ್ 1 ಇದು. ಗ್ರೇಟರ್ ದನ್ 1 ಇದೆಯಾ, ಲೆಸ್ ದನ್ 1 ಇದೆಯಾ? ಲೆಸ್ ದನ್ 1 ಇದೆ. ಇದು ಲೆಸ್ ದನ್ 1 ಇದೆ ಅಂದ್ರೆ ಮೀನಿಂಗ್ ಏನು, ಇದು ಕಡಿಮೆ ಇರಬೇಕು, ಇದು ಹೆಚ್ಚು ಇರಬೇಕು. ಇದು ಕಡಿಮೆ ಇರಬೇಕು, ಇದು ಹೆಚ್ಚು ಇರಬೇಕು. ಅಂದ್ರೆ ಇಮೇಜ್ ಸೈಜ್ ಕಡಿಮೆ ಇದೆ. ಇಮೇಜ್ ಸೈಜ್ ಕಡಿಮೆ ಇದೆ ಅಂದ್ರೆ ಮೀನಿಂಗ್ ಏನು, ಡಿಮಿನಿಶ್ಡ್. ಸಣ್ಣ ಸೈಜ್ ಇದೆ, ಅದು ಸ್ಮಾಲ್ ಸೈಜ್, ಡಿಮಿನಿಶ್ಡ್. ಅಂದ್ರೆ ನೇಚರ್ ಆಫ್ ದ ಇಮೇಜ್ ಇಸ್ ಇನ್ವರ್ಟೆಡ್, ರಿಯಲ್ ಅಂಡ್ ಡಿಮಿನಿಶ್ಡ್. ಈ ರೀತಿಯಾಗಿರುವಂತ ಕ್ವಶನ್ಸ್ ಗಳನ್ನ ನೀವು ಮಾಡೋಕೆ ಕಲಿಬೇಕು. ಗೊತ್ತಾಗ್ತಿದೆ ಮುದ್ದು ಮಕ್ಕಳೇ? ನಾನು ಏನೂ ಮಾಡಿಲ್ಲ ಇದರಲ್ಲಿ. ನಾನು ಏನ್ ಮಾಡಿರೋದಂದ್ರೆ ಇಲ್ಲಿವರೆಗೂ ಏನ್ ಕ್ವಶನ್ ಕೇಳಿದ್ರು, ನೇಚರ್ ಆಫ್ ದ ಇಮೇಜ್ ಕೇಳಿದ್ರೆ ಸೊ ಮ್ಯಾಗ್ನಿಫಿಕೇಶನ್ ನ ಕಂಡುಹಿಡಿದಿದ್ದೀನಿ. ಮ್ಯಾಗ್ನಿಫಿಕೇಶನ್ ಕಂಡುಹಿಡಿದಾದ್ಮೇಲೆ ಅದ್ರ ಮೇಲೆ ಅನಾಲಿಸಿಸ್ ಮಾಡಿದ್ದೀನಿ. ನೆಗೆಟಿವ್ ಇದೆ ಅದಕ್ಕೆ ಇನ್ವರ್ಟೆಡ್, ಇನ್ವರ್ಟೆಡ್ ಇದೆ ಅಂದ್ರೆ ಅದು ರಿಯಲ್ ಇರುತ್ತೆ. ಆಮೇಲೆ ಅದ್ರ ಮ್ಯಾಗ್ನಿಟ್ಯೂಡ್ ನೋಡಿದ್ದೀನಿ 1/2 ಬಂದಿದೆ. ಲೆಸ್ ದನ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಸ್ಮಾಲ್ ಆಗಿದೆ. ಅದೇನಾದ್ರೂ ಮ್ಯಾಗ್ನಿಫಿಕೇಶನ್ ನನಗೆ 2 ಬಂದಿತ್ತು ಅನ್ಕೊಳ್ಳಿ, 2 + 2 ಬಂದಿತ್ತು ಅನ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, +2 ಬಂದಿದ್ರೆ ಅದ್ರ ಮೇಲೆ ಅನಾಲಿಸಿಸ್ ಮಾಡಕ್ ಬರುತ್ತಲ್ಲ. ಪಾಸಿಟಿವ್ ಇದೆ ಅಂದ್ರೆ ಹೆಂಗಿರುತ್ತೆ, ಎರೆಕ್ಟ್ ಇದೆ ಅಂದ್ಮೇಲೆ ವರ್ಚುವಲ್, ಆಮೇಲೆ 2 ಇದೆ ಅಂದ್ರೆ ಗ್ರೇಟರ್ ದನ್ 1 ಇದೆ, ಅದಕ್ಕೆ ಎನ್ಲಾರ್ಜ್ಡ್ ಇಮೇಜ್ ಅಂತ ಹೇಳ್ತಾ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಅದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾರೆ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ಇನ್ನೂ ಹೆಚ್ಚಿಗೆ ಪ್ರಾಬ್ಲಮ್ಸ್ ಗಳನ್ನ ತರ್ತೀನಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಗಳನ್ನ ಕೊಡ್ತೀನಿ. ಅಲ್ಲಿವರೆಗೂ ಸ್ಟಡಿ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.